ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ಲಾಗನ ಸ್ಟಾರ್ಟ್ ಮಾಡೋಣ್ರಿ. ನೋಡ್ರಿಪ್ಪ, ಇಲ್ಲಿ ಏನು ನಡೆಯತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಬಾಬಾರ ಮನೆ ಒಳಗೆ ವರ್ಷದ ಕೊನೆ ದಿನ ರೀ ಇವತ್ತು. ಅದಕ್ಕೆ ನಮ್ಮ ಸಫಿಯ ಸ್ಪೆಷಲ್ ಉಪ್ಪಿಟ್ಟು ಮಾಡಕತ್ತಾಳ್ರಿ. ಎಲ್ಲ ಥರದ ಕಾಳು ಹಾಕ್ಯಾಳ್ರಿ. ಏನೇನು ಹಾಕ್ಯಾಳಪ್ಪ ಅಂದ್ರೆ ಉದ್ದಿನ ಬೇಳೆ, ಆಮೇಲೆ ಶೇಂಗಾ, ಕಡ್ಲಿಬೇಳೆ, ಟಮಾಟಿ ಹಣ್ಣು, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು ಆತಷ್ಟ ಅವು ಎರಡು ಹಾಕ್ಯಲ್ಲ, ಮತ್ತು ಎಣ್ಣೆ. ಈಗ ಇದಕ್ಕೆ ನೀರು ರವಂದು ಸೇರಿಸಿ ಉಪ್ಪಿಟ್ಟು ಹಾಕತ್ತೆ. ಹೌದಿಲ್ಲ ಸಪ್ಪ? ಮಸ್ತ್ ಆಗ್ತದೆ. ವರ್ಷ ಪೂರ್ತಿನೂ ಅದ, ವರ್ಷ ಕೊನೆ ದಿನನೂ ಅದ. ಆದ್ರೆ ಇಷ್ಟು ಹಾಕೆಲ್ಲ ಮಾಡಂಗಿಲ್ಲ. ಒಂದೇನಾರು ಮಿಸ್ಟೇಕ್ ಇರ್ತದೆ. ಆದ್ರೆ ನಮ್ಮ ಸಪೆ ಅದು ಕೊನೆ ದಿನ ಅಲ್ಲ, ಒಂದು ಏನು ಬಿಡ್ಲದಂಗೆ ಎಲ್ಲ ಹಾಕ್ಯಾಳ. ಉಪ್ಪಿಟ್ಟಿಗೆ ಏನೇನು ಹಾಕ್ಬೇಕಲ್ಲ ಎಲ್ಲ ಹಾಕ್ಯಾಳ. ಮಸ್ತ್ ಆಕ ಟೇಸ್ಟ್. ದಿನಾನು ಹಂಗ ಹಾಕ್ತಾರ. ಹೌದಾ ಸಪೆ? ಅಯ್ಯೋ, ನಾವು ಹಂಗೆ ಹಾಕಲ್ ಬಿಡು. ಒಂದಿತ್ತಂದ್ರೆ ಒಂದು ಇರಂಗಿಲ್ಲ. ಶೇಂಗಾ ಹಾಕಿದ್ರೆ ಉದ್ದಿನ ಬೇಳೆ ಇರಂಗಿಲ್ಲ, ಉದ್ದಿನ ಬೇಳೆ ಕಡ್ಲಿ ಬೇಳೆ ಇರಂಗಿಲ್ಲ. ತಡಿ ನೋಡೋಣ ಟೇಸ್ಟ್. ನೀನು ನಾಷ್ಟ ರೊಟ್ಟಿ ಉಣ್ಣಕತ್ತ ವರ್ಷದ ಕೊನೆ ದಿನ. ಚಾಚಿ ಬೆಳಿಗ್ಗೆಯಿಂದನು ಕೆಲಸ ಮಾಡ್ದಾಗ ಹೌದೌದು ಹೌದು. ಪಾಪ ಮನೆಯವ್ರು ಡ್ಯೂಟಿಗೆ ಹೋಗಾರ, ಬಂದು ಆರ್ಕ ಎದ್ದೆಲ್ಲ ಅಡಿಗೆ ಮಾಡ್ಕೊಂಡೆ ಈಗ ಬಂದು ನಾಷ್ಟ ಮಾಡಾಕತ್ತೈತ್ರಿಪ್ಪ ನಮ್ಮ ಮಗಳು. ಇದು ನೋಡ್ರಿ ಬಂತ್ರಿ, ಇದು ಹೆಬ್ಬುಲಿ. ಇವಾಗ ನೋಡ್ರಿ ಫ್ರೆಂಡ್ಸ್, ಟೈಮ್ ಆಗಲಿ 6:30 ಆತ್ರಿ. ಇವಾಗ ನಾವು ರೆಡಿಯಾಗಿ ಎಲ್ಲಿ ಹೊಂಟಿವಪ್ಪ ಅಂತಂದು ಹೇಳಿದ್ರೆ ನಮ್ಮ ನಸರನವ್ರ ಮನೆಗೆ ಹೊಂಟಿವ್ರಿ. ಯಾಕಂತ ಹೇಳಿದ್ರೆ ನ್ಯೂ ಇಯರ್ ಐತಲ್ರಿ, ಹಾಗಾಗಿ ಎಲ್ಲರೂ ನ್ಯೂ ಇಯರ್ ಪಾರ್ಟಿ ಮಾಡೋಕೆ ಎಲ್ಲರೂ ಅಲ್ಲಿ ಹೊಂಟಿವ್ರಿ. ಹೊಸ ಮನೆ ಒಳಗೆ ಹೊಸ ವರ್ಷನ ಆಚರಣೆ ಮಾಡಬೇಕು ಅಂತಂದು ಹೇಳಿ ಬರ್ರಿ ಹೋಗೋಣ್ರಿ ಎಲ್ಲರೂ. ಆಲ್ರೆಡಿ ನಮ್ಮ ಆಪರದೆಲ್ಲ ಹೋಗ್ಯಾರ. ಈಗ ನಮ್ಮ ತಮ್ಮನ ರೆಡಿ ಆಗ್ಯಾಳ್ರಿ ಇಲ್ಲಿ. ಆಮೇಲೆ ನಮ್ಮ ಸಾನೆ ರೆಡಿಯಾಗಿ ತಳಗೆ ಹೋಗ್ಯಾಳ್ರಿ. ಚಾಚೆ ರೆಡಿ ಆಗ್ಯಾರನ್ನ ಕೇಳಿ ಹೋಗೋಣ್ರಿ. ಈಗ ಅದೇ ಪುಪ್ಪ ರೆಡಿ ಆದ್ರಂತೇನ? ನಡಿ ನಸರನ ಕುಂತೀರ? ಹೌದವಾ? ಏನಾತ ಈಗ? ಈ ಬಂದಿವ್ ನೋಡು. ಬಸ್ ಅಂತ ತಾಸಿಗೆ ಒಂದೊಂದು ಅದಾವು, ನಿಮಿಷಕ್ಕೆ ಒಂದೊಂದು ಅದಾವು. ಕಾರ್ ಗಾಡಿ ನಮ್ಮ ಬೆಟ್ಟ ಅಲ್ಲಿ ಬಿಡುವ. ನಾವು ಬಸ್ಸಿಗೆ ಬಂದ್ವಿ. ನನ್ನ ಎಲ್ಲಿ ಬಸ್ ಇಲ್ಲ, ಒಂದು ರಿಕ್ಷಾನ ಬರಂಗಿಲ್ಲ, ಏನಿಲ್ಲ. ನಡ್ಕೊಂಡ್ ಬರಮಟ್ಟ ಅದೊಂದು ಖುಷಿ, ಓಡ್ಕೊಂಡ್ ಬರೋದು. ಎಲ್ಲ ಮಕ್ಳು ಊರಿಗೂ ಬಸ್ಸಿಗೆ ರಿಕ್ಷಾಕ್ಕೆ ಹೋಗ್ತಿರ್ತೀವ. ಈ ಮಗಳ ಮನೆಗೆ ಓಡ್ಕೊಂಡ್ ಬರ್ತೀವಿ. ಬರ್ನಪ್ಪ. ಯಾವಾಗ ಬಂದ್ರಿ ನೀವು? ಹೌದನ? ಅವತ್ಕ ಬಂದಿವಪ್ಪ. ಯಪ್ಪ ಹೊಸ ಮನೆ ಒಳಗೆ ಹ್ಯಾಪಿ ನ್ಯೂ ಇಯರ್ ಮಾಡಾಕ. ಪಲಾವ್. ಹೌದನ? ಇದು ಚಟ್ನಿ ಏನದು? ಅಪ್ಪ ಸ್ಟಾರ್ಟ್ ಮಾಡಿ ಅಡ್ಗಿನ? ಆತ? ಚಲೋ ಆತ್ ಬಿಡುವ. ಭಾಳ ಆತನ? ಇದೊಂದು ವರ್ಷ ಮಾಡಿದ್ರೆ ಹ್ಯಾಪಿ ನ್ಯೂ ಇಯರ್ ಎಲ್ಲ ಅಕ್ಕ ತಂಗಿಯರ್ ಕುಡ್ಕೊಂಡು ನೀವು ಬರ್ರಿ ಅಂತಂದು ಗಂಟ ಬಿದ್ದ. ಚಲೋ ಆತ್ ಬಿಡುವ. ನಮ್ಮ ನಾಳ ಒಂದು ಬಂದಿದ್ವು ಎಲ್ಲ. ನೀನು ನೀರು ತುಂಬಾಕತ್ತಾರ. ನಾವು ಪಟ ತುಂಬಿ ಬಂದಿವಿ. ನಾವು ಮುಂದಕ್ಕೆ ಹೋಗಿ ಬರ್ರಿವ ನೀವು ಅಂತ ಹೇಳಿ. ಇವ ಬಜ ಬರೋದ್ರಾಗ ಕಾಸ್ಕೊಳಕತ್ತಿದ್ರಲ್ಲ. ಹೌದ್ರಿ ಬಜ? ಹೌದು, ಚಲೋ ಆತ್ ಬಿಡ್ರಪ್ಪ. ಕಬಾಬ್ ಇಲ್ಲ ಅಂದ್ರೆ ಅವಾಗ ಮತ್ತೆ ತರಿಸ್ಕೊಡುವಂತ್ರಿ ನೀವು. ಕಬಾಬ್ ಇಲ್ಲ ಅಂದ್ರೆ ಇವ್ರ ಬೇಜಾನರ್ದೆಲ್ಲ. ಹೌದ್ರಿ ಬೇಜ? ಬಂದ್ರಿ ಚಾಚೆ? ಹ್ಯಾಪಿ ಈಗ ಏನ್ರಿ? 12 ಗಂಟೆ ಆಲ್ ತಳ್ರಿ. ನಾಳೆ ಐತ್ರಿ ಹ್ಯಾಪಿ ನ್ಯೂ ಇಯರ್. ಇವತ್ತು ಅಲ್ರಿ ಅಡ್ವಾನ್ಸ್ ಏನ್ರಿ? ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಚಾಚೆ. ನಜ್ಮಾ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಸಣ್ಣ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಹಾಂ ಅದ್ರೊಳಗೆ ಪಲಾವು ಚಟ್ನಿ ಇಟ್ಕೊಂಡು ತೊಗೊಂಡು ಹೊಂಟಾರ್ರಿ. ಈಗ ಮಸ್ತಾಗೈತೆ ಬಿಡ್ರಿ ಪಲಾವ್. ಅಯ್ಯಯ್ಯ, ನಮ್ಮ ನಸರು ನೋಡ್ರಿಪ್ಪ ಇಲ್ಲಿ ಗೊಂಬಿಗೆ ಅಂಗಿ ಪ್ಯಾಂಟ್ ಹಾಕ್ಯಾಳ. ನಸರ್ನ ಏನು ಅದಕ್ಕೆ? ಇರಮ್ಮ ನಸರ್ನ ಓಕೆ ಅಮ್ಮವ. ವಾವ್, ಏನದ ಹಂಗ ಅನ್ನದ ನೀವೇರದ್ದು ನೋಡ್ರಿಪ್ಪ. ನಮ್ಮ ನಸರ್ನಾರ ಹಾಲ್ ಒಳಗೆ ಹೆಂಗೆ ಡೆಕೋರೇಟ್ ಮಾಡ್ಯಾರ ಅವರು. ಮೊನ್ನೆ ನಂತರ ಡೆಕೋರೇಟ್ ಮಾಡಿದ್ದಿಲ್ರಿ. ಇವಾಗ ನೋಡ್ರಿ ಫುಲ್ ಅಂದ್ರೆ ಫುಲ್ ಹಾಲ್ ಒಳಗೆ. ಹೌದೇನ್ರಿ? ಇಲ್ಲಿ ಸೋಫಾ ಸೆಟ್ ಇಟ್ಟಾರ್ರಿ. ಅದ ದೊಡ್ಡದು ಹಾಲ್ ಆಗೈತ್ರಿ. ಆಮೇಲೆ ಹಾಲ್ ಒಳಗೆ ಒಂದು ದೊಡ್ಡ ಕಿಟಕಿ ರೀ. ಇಷ್ಟು ದೊಡ್ಡ ಕಿಟಕಿ, ಅಲ್ಲೊಂದು ಕಿಟಕಿ ರೀ. ಆಮೇಲೆ ಫಿಶ್ ಟ್ಯಾಂಕ್ ನೋಡ್ರಿ. ಮೀನು ನೋಡ್ರಿಪ್ಪ ಇಲ್ಲಿ ಎಂತಿಂತವು ಅದಾವ್ರಿ. ಆಮೇಲೆ ಟಿ ವಿ ನೋಡ್ರಿಪ್ಪ. ಟಿ ವಿ ನೋಡಿದ್ರೆ ಸೂಪರಾಗಿ ಕಾಣ್ತೈತೆ ರೀ. ಆಮೇಲೆ ಇಲ್ಲಿ ನೋಡ್ರಿ ಮೇಲ್ಗಡೆ ಎಲ್ಲ POP ರೀ.
ಸುತ್ತಲೂ ಪಿ ಒ ಪಿ ಮಾಡ್ಯಾರ. ಆಮೇಲೆ ಜುಮ್ಮರ್ ಅಂತ ನೋಡಿರಿ ನೀವು, ಅದೇನ್ರಿ ಮಸ್ತ್ ರೀ. ಇದು ಗಡಿಯಾರ ನೋಡ್ರಿ, ಮೊನ್ನೆ ಇದು ಮುಚ್ಚಿತ್ತಲ್ರಿ ಅದ ನೋಡ್ರಿ. ಆಮೇಲೆ ಅಲ್ಲೊಂದು ಫೋಟೋ ಹಾಕ್ಯಾರಿ. ಆಮೇಲೆ ನೋಡ್ರಿ ಇಲ್ಲಿ ಶೋಕೇಶ್ ಒಳಗೆ ಇದಕ್ಕೇನು ಗ್ಲಾಸ್ ಕುಂದಿರ್ಸ್ಬೇಕನ್ರಿ, ಅವ್ರ ಫೋಟೋ ಅವನಷ್ಟ ಇಟ್ಟಾರ್ರಿ. ಆಮೇಲೆ ಇಲ್ಲಿ ನೋಡ್ರಿ ಟಿಫೈ ಇಟ್ಟಾರ್ರಿ. ಆಮೇಲೆ ಇಲ್ಲಿ ಟಿ ವಿ ಇದ್ರೊಳಗೆ ಇಲ್ಲೆಲ್ಲ ನೋಡ್ರಿ ಕಪಾಟ್ಗತ್ತನ ಮಸ್ತ್ ಮಾಡ್ಸಾರ್ರಿ, ಭಾರಿ ಆಗೈತಿ. ಇದು ಒಂದು ಬೆಡ್ರೂಮ್ ರೀ. ಆಮೇಲೆ ಇಲ್ಲೊಂದು ಬೆಡ್ರೂಮ್ ಐತ್ರಿ. ಲೈಟ್ ಹತ್ತಂತಡ್ರಿ ನೋಡ್ರಿ. ಇದು ಶಿಮ್ಮೋರ್ ಬೆಡ್ರೂಮ್ ರೀ. ಇಲ್ಲಿನೇ ಒಂದು ಕಿಟಕಿ ಮಾಡ್ಸ್ಯಾರ್ರಿ. ಆಮೇಲೆ ಅದಕ್ಕೆ ಪರ್ದೆ ಹಾಕ್ಯಾರಿ. ಇಲ್ಲೊಂದು ಕಿಟಕಿ ಐತ್ರಿ. ಆಮೇಲೆ ಅವ್ರದ್ದು ಬೆಡ್ ನೋಡ್ರಿ. ಇದು ಸ್ಟಡಿ ರೀ, ಇಲ್ಲೆಲ್ಲ ಇಟ್ಟಾರೆ. ಆಮೇಲೆ ಬುಕ್ ಎಲ್ಲ ಇಟ್ಟಾರ್ರಿ. ಸ್ಟಡಿ ರೂಮು, ಸ್ಟಡಿ ಟೇಬಲ್ ರೀ ಇದು, ಹೌದೇನ್ರಿ. ನಮ್ಮ ನಸನ್ ಮಿಷನ್ ಎಲ್ಲ ಇಲ್ಲೇ ಇಟ್ಟಾರ್ರಿ, ಇನ್ನು ತಳಗೆ ಇನ್ನೂ ಶಿಫ್ಟ್ ಆಗಿಲ್ರಿ. ಆಮೇಲೆ ನೋಡ್ರಿ ಇಲ್ಲಿ ಇದನ್ರಿ ಒಂದು ಕನ್ನಡಿ ಮಾಡ್ಯಾರ್ರಿ. ಆಮೇಲೆ ಇಲ್ಲೊಂದು ಸಿಂಕ್ ಮಾಡ್ಯಾರ್ರಿ. ಇದು ಅಡುಗೆ ಮನೆ ಒಳಗೆ ಇನ್ನು ಅಡುಗೆ ಮನೆಗೆ ಏನೋ ಶಿಫ್ಟ್ ಮಾಡಿಲ್ರಿ ಅವರು. ಇದೈತ್ರಿ. ಆಮೇಲೆ ನೋಡ್ರಿ ಎಲ್ಲ ಇವತ್ತು ನೋಡ್ರಿ ಅಡುಗೆ ಎಲ್ಲ ಮಾಡ್ಯಾರಲ್ರಿ, ಹಾಗಾಗಿ ಗ್ಯಾಸ್ ಕಟ್ಟಿವೆಲ್ಲ ಹರಿವೈತ್ರಿ. ಅದು ಎಲ್ಲ ಐತೆ, ಅದು ಹಿಂಗೆಲ್ಲ ಸಾಮಾನು ಇಡೋ ಮಾಡೋ ಅಡುಗೆ ಅದನ್ನೆಲ್ಲ ಇಲ್ಲಿ ಏನು ಇಟ್ಟಾರಿ ಡಬ್ರಿ, ಅದನ್ನೆಲ್ಲ ಈ ಥರ ಎಲ್ಲ ಹೋಗ್ಬಿಡ್ತಾವ್ರಿ ಒಳಗೆ, ಒಂದು ಹೊರಗೆ ಇರಂಗಿಲ್ಲ ರೀ. ಇವನ್ನೆಲ್ಲ ಇನ್ನೂ ಇಡ್ಬೇಕ್ರಿ. ಆಕೆ ಇನ್ನೂ ಎಲ್ಲ ಶಿಫ್ಟ್ ಆಗ್ಬೇಕಂದ್ರೆ ಇನ್ನೂ 1 ತಿಂಗಳು ಬೇಕಾ, 15 ದಿನ ಬೇಕು ರೀ. ಅಕ್ಕದ ರೊಟ್ಟಿದೊಂದು ಕಪಾಟ್ ಮಾಡ್ಸ್ಯಾರಿ. ಎಷ್ಟು ಅಡುಗೆ ಮನೆ ರೀ ಅದು. ಇಲ್ಲಿ ನೋಡ್ರಿ ಇದು ಡೋರ್ ಎಷ್ಟು ಮಸ್ತ್ ಮಾಡ್ಸ್ಯಾರ ನೋಡ್ರಿ, ಭಾರಿ ಆಗೈತೆ ರೀ ಇದು ಡೋರ್. ಆಮೇಲೆ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಬಿಟ್ಟಾರಿ. ಇಲ್ಲೇ ಇದನ್ನ ಇಟ್ಟಾರ್ರಿ ವಾಷಿಂಗ್ ಮಿಷನ್, ಇಲ್ಲೇ ಹೊರಗಿಟ್ಟಾರ್ರಿ. ಇದು ಇಲ್ಲಿಟ್ಟಾರ ವಾಷಿಂಗ್ ಮಿಷನ್. ಇಲ್ಲೊಂದು ಕಿಟಕಿ ರೀ, ಕ್ಯಾರಮ್ ಬೋರ್ಡ್ ರೀ. ಇಲ್ಲೆಲ್ಲ ಸೇಫ್ಟಿ ನೋಡ್ರಿ. ಇದು ಅಲ್ಲೇ ಐತ್ರಿ ಬಾಕ್ಲ ಅವ್ರದ್ದು ಹಿಂಗೆ ಬರೋಕೆ. ಇಲ್ಲಿ ನೋಡ್ರಿ ಎಲ್ಲರಿಗೂ ಊಟ ಕೊಡಕತ್ತಾರೆ ಅಪ್ಪ ಎಲ್ಲ, ಹೌದೇನ್ರಿ. ಚಾಚಾರದ ಊಟ ಮಾಡಕತ್ತಾರ್ರಿ. ಅಲ್ಲಿ ಹುಡುಗರು ಊಟ ಮಾಡಕತ್ತವ್ರಿ. ಅದೇ ರೊಟ್ಟಿ, ಚಿಕನ್ ಪಲ್ಯ, ಅನ್ನಾರು ಮಾಡ್ಸತ್ರಿ. ಬರ್ರಿ ಅಪ್ಪ ಬಂದ್ರೆ ನೋಡ್ರಿ, ನಾ ಹೇಳಿಲ್ಲ ಬರ್ರಿ ಬರ್ರಿ ಅಂತೇಳಿ ಬಂದೆಲ್ಲ. ಕೇಕ್ ತಗೊಂಡ್ರನ? ಅಯ್ಯ ಚಲೋ ಆದ್ಬಿಟ್ರಪ್ಪ. ಸೀಲ ನಾ ಊಟ ಕೊಡಕತ್ತೈತ್ರಿ. ಸೂಪರ್ ಅಪ್ಪ, ಸೀರೆ ಭಾರಿ ಆಗೈತವ್ರಿ, ಮಸ್ತ್ ಆಗೈತ್ರಿ. ಬಗ್ ಹೊಸ ವರ್ಷದ ಶುಭಾಶಯಗಳು ರೀ, ಅಡ್ವಾನ್ಸ್. ಅಪ್ಪ ಊಟ ಮಾಡಕೊಂತ್ರೆ? ಮಾಡಿದ ಊಟ ಮಾಡಕೊಂತ್ರೆ? ಅಪ್ಪ ಊಟ ಮಾಡ್ದಿಲ್ಲ ನೀನು? ಮಾಡ್ದೆ. ಗುಳಿಗೆ ತೊಗೊಂಬಿಡಿ ನೀನು, ಹೋಗಿ ಗುಳಿಗೆ. ಆತ. ಇವರೇ ಎಲ್ಲ ಬಿಗ್ ಬಾಸ್ ನೋಡತ್ತಾರಲ್ಲ. ಹೆಸ್ರನ್ನ ಏನದ ಡೆಕೋರೇಟ್? ನ್ಯೂ ಇಯರ್ದ್ರಿ. ಹ್ಯಾಪಿ ನ್ಯೂ ಇಯರ್ದನ ಅದು? ನಮ್ಮ ಮನೆ ಮುಂದೆ ಹೆಂಗೆ ಮಾಡ್ಯಾರ, ಭಾರಿ ಆಗೈತಲ್ಲ. ಆತವ, ಚಂದ ಸೂಪರ್ ಆಗೈತೆ. ಈಗ ನೋಡ್ರಿ ನಾವು ನಸರ್ನವ್ರ ಮನೇಲಿಂತ್ರ ಬಂದೀವಿ. ಟೈಮ್ ಆಗಲೇ 11 ಗಂಟೆ ಆತ್ರಿಪ್ಪ. ನಾವು ಹೋಗಿದ್ದೀವತ್ತು ನ್ಯೂ ಇಯರ್ ಪಾರ್ಟಿ ಮಾಡಿದ್ರಾತು ಅಂತಂದು ಹೋದ್ರಿ ನಾವು. ಆದರೆ ಎಲ್ಲರೂ ಕೂಡಿ ಊಟ ಮಾಡಿದ್ರಿ. ನಮ್ಮ ನಸರನ್ನ ಅಡುಗೆ ಮಾಡಿಸಿದ್ರಿಪ್ಪ, ಚಿಕನ್ ಪಲ್ಯ, ಅನ್ನ ಅದನ್ನೆಲ್ಲ ಮಾಡಿಸಿದ್ರಿ. ಅದು ಖುಷಿ ಆಯ್ತು ರೀ. ಎಲ್ಲರೂ ಕೂಡ ನಮ್ಮ ಚಾಚಿಯರು ನಾವು ಎಲ್ಲರೂ ಹೋಗಿದ್ದೀವಿ ರೀ. ಎಲ್ಲರಿಗೂ ಬಾ ಅಂತಂದು ಹೇಳಿದ್ರಿ ಆಕೆ. ನಮ್ಮದು ಹೊಸ ಮನೆಗೈತ್ರಿ ಈ ವರ್ಷ, ಈ ಮನೆಯೊಳಗನೆ ಈ ಹೊಸ ವರ್ಷ ಆಚರಣೆ ಮಾಡೋಣ ಅಂತ ಎಲ್ಲರೂ ಕೂಡಿ ಅಂತ ಅಂದ. ಆಕೆ ಮನಸ್ಸಿಗೆ ಯಾಕೆ ಬೇಜಾರು ಮಾಡ್ಬೇಕಂತೇಳಿ ನಾವು ಎಲ್ಲರೂ ಹೋದ್ವಿ ರೀ. ಹೋದ್ಮೇಲೆ ಎಲ್ಲರೂ ಊಟ ಮಾಡಿದ್ವಿ ರೀ. ಆಮೇಲೆ ಏನಪ್ಪ ಅಂತಂದು ಹೇಳಿದ್ರೆ ಎಲ್ಲರಿಗೂ ಊಟ ಕೊಟ್ಟು ಊಟ ಮಾಡೋ ಮಟ ಅಂದ್ರೆ ಟೈಮ್ ಆಗ್ಬಿಡ್ತು ರೀ. ಆಮೇಲೆ ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದು ಹೇಳಿದ್ರೆ ಎಲ್ಲರ ಕೈಗೂ ಗಾಡಿ ಅದಾವ್ರಿ ಈಗ. ಹಂಗಾಗಿ ಅವರೆಲ್ಲ ಉಳ್ಕೊಂಡ್ರಿ ಅಲ್ಲಿ ಗಾಡಿ ಇದ್ದವ್ರು ಎಲ್ಲರೂ. ನಾವು ಕೇಕ್ ಕಟ್ ಮಾಡಿ ಮೇಲೆ ಬರ್ತೀವಿ ತಗೋರಿ ಅಂತೇಳಿ ಗಾಡಿ ಇದ್ದವ್ರು ಅಲ್ಲಿ ಉಳ್ಕೊಂಡ್ರಿ. ನಮ್ಮ ಕೈ ಗಾಡಿ ಇಲ್ಲ ಏನಿಲ್ಲ ರೀ. ನಾವು ನಜ್ಮರು ಆಮೇಲೆ ನಮ್ಮ ಚಾಚಿಯರು ಎಲ್ಲರೂ ಕೂಡಿ ನಡ್ಕೊಂಬರೋದಿತ್ತಲ್ರಿ. ಮತ್ತು 12 ಗಂಟೆ ಕೇಕ್ ಮಾಡಿ ಮತ್ತು ಕೇಕ್ ಕಟ್ ಮಾಡಿ ಅಲ್ಲಿಂದ ಬರಬೇಕಪ್ಪ ಅಂದ್ರೆ 1 ಗಂಟೆ ಹಿಂಗೆ ಆಕೈತ್ರಿ ನಡ್ಕೊತ ಬರೋದ್ರಾಗ. ಅದೊಂದು ಸಾಮಾನ್ಯ ದೂರ ಇಲ್ರಿಪ್ಪ. ಅಲ್ಲಿ ನೋಡಿದ್ರೆ ಕತ್ತೋಲ್ ಗವಿ ಐತ್ರಿ. ಅಲ್ಲಿ ನಮ್ಮ ನಸರ್ನವ್ರ ಮನೆ ಕಡೆ ಅಂತರ ಗದ್ಲು ಇರಂಗಿಲ್ಲ, ಏನಿಲ್ಲ. ಹುಡ್ರು ಕರ್ಕೊಂಬರೋದು ಅಂಥೇಳಿ ನಾವೆಲ್ಲರೂ ಊಟ ಮಾಡಿ ಬಂದ್ಬಿಟ್ರಿಪ್ಪ. ಇಲ್ಲವ ಹೋಗ್ತಿತ್ತವ, ಮತ್ತು ನಮಗೆ ವಾಪಸ್ ಹೋಗೋಕೆ ಲೇಟ್ ಆಗ್ತೈತಿ. ಆ ಟೈಮ್ನಾಗ ಆಟೋನೂ ಇರಂಗಿಲ್ಲ ಅಲ್ಲಿ. ಆಟೋವರ ಮಾಡ್ಕೊಂಡು ಬಂದ್ರೆ ಆತು ಬಿಡಪ್ಪ ಅಂತ ಅನ್ನಕ್ಕೆ ಏನು ಇರೋದೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಮನೆಗೆ ಬಂದ್ಬಿಟ್ಟಿರಿ. ಬರೋ ಮುಂದೆ ಏನಪ್ಪ ಅಂತಂದು ಹೇಳಿದ್ರಿ ಅದ ಒಟ್ಟಿಗೆ ನಮ್ಮ ತಮ್ಮನ, ಅಯ್ಯ ಮಮ್ಮಿ ಅವರೆಲ್ಲರೂ ಕೇಕ್ ಕಟ್ ಮಾಡ್ತಾರೆ, ನೀವು ಹೊಂಟೆಲ್ಲ ನನಗೆ ಬೇಜಾರಾಕತ್ತೆ ಅಂತೇಳಿ ಅಲ್ಲಿಂದ ಹತ್ಕೊಂತ ಬಂದರಿಪ್ಪ. ಆಕಿನ ಸಂಭಾಸ್ಕೊಂಡು ಬರೋ ಮಟ ಅಂದ್ರೆ ರಗಡ್ ಆತ್ರಿ.
ಮತ್ತು ಹುಡುಗರಲ್ರಿ ನಾವೇನೋ ದೊಡ್ಡವ್ರು ಅರ್ಥ ಮಾಡ್ಕೊತೀರಿ ಈಗ ಅದ್ರಾಗ ನಮ್ಮ ತಮ್ಮನ್ನ ಈಗ ವರ್ಷಕ್ಕೆ ಒಂದ್ಸಲ ಕಟ್ ಮಾಡೋದು ಮಮ್ಮಿ ಕೇಕ್ ಅವರೆಲ್ಲರೂ ಅಲ್ಲಿ ಎಷ್ಟು ಚಲೋ ಕೇಕ್ ಕಟ್ ಮಾಡಿ ತಿಂತಾರ ಮತ್ತು ನಾವು ಇಲ್ಲಿರೋಣ ಅಂತಂದೇಳಿ ಹಠ ಮಾಡಕೊಂತ್ಲರಿ ಬೇಡವಾ ನೀ ಹಠ ಮಾಡೋದು ಬೇಡ ಅಲ್ಲಿ ಸಾಯಿನಗರದೊಳಗೆ ಏನಾದರೂ ಬೇಕ್ರಿ ಚಲೋ ಇತ್ತಪ್ಪ ಅಂತಂದು ಹೇಳಿದ್ರೆ ಒಂದು ಅರ್ಧ ಕೆ ಜಿ ಅಷ್ಟು ಕೇಕ್ ತೊಗೊಂಡು ಹೋಗಿ ಕಟ್ ಮಾಡೋಣ ಅಂತ ಪಾರ್ವಲ್ಲೇ ಎಲ್ಲರೂ ಪುಪ್ಪೋರು ಇರ್ತಾರೆ ಆಮೇಲೆ ನಜ್ಮಾ ಅಪ್ಪ ಎಲ್ಲರೂ ಇಲ್ಲೇ ಇರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡು ಕಟ್ ಮಾಡೋಣ ಅಂತ ಬಾ ಅಂತಂದು ಹೇಳಿ ಮತ್ತು ಅಲ್ಲಿ ದೇವ್ರ ಪುಣ್ಯಕ್ಕೆ ಅದಕ್ಕೆ ಬೇಕ್ರಿ ಚಾಲೂ ಇತ್ತು ರೀ ಇವತ್ತೇನು ಬಿಡ್ರಿ ಬೇಕ್ರಿ ಎಲ್ಲ ಚಾಲೂ ಇರ್ತಾವೆ ರೀ ಪಟ್ಟನಂಗೆ ಕೇಕ್ ತೊಗೊಂಡು ಒಂದೆರಡು ಕೆ ಜಿದು ಬಂದಿರು ನಾವು ಇಲ್ಲೇ ನಮ್ಮ ಚಾಚಿಯರ ಮನ್ಯಾಗ ನಾವು ನಮ್ಮ ಚಾಚಿಯರ ಆಮೇಲೆ ನಮ್ಮ ನಜ್ಮಾ ಅದೆಲ್ಲರೂ ಕೂಡಿ ಕೇಕ್ ಕಟ್ ಮಾಡ್ತೀವಿ ರೀ ನೋಡೋಣ ನಜ್ಮಾನ ಅದನ್ನೆಲ್ಲ ಕರಿತೀನಿ ರೀ ನಾನು ಯಾಕಂದ್ರೆ ಪಾಪ ಹಿರಮ್ಮನ ಹೆತ್ತಿಗಂದು ಬರಮಟ ಅಂದ್ರೆ ಅವ್ರಿಗೂ ರಗಡ ಆತ್ರಿ ಎಲ್ಲರೂ ಕೂಡಿಗೆ ಇಲ್ಲೇ ಕಟ್ ಮಾಡ್ತೀವಿ ಖುಷಿ ಆತತ್ತಮ್ಮನ ನಿನಗೆ ಭಾಳ ಖುಷಿ ಆಗತ್ತೆ ಬಿಡುವ ನಿನಗೆ ಸ್ವಲ್ಪ ಹೇಳಿದ ಮಾತು ಕೇಳ್ಬೇಕು ಅಲ್ಲಮ್ಮ ನಮ್ಮ ಕಡೆ ಒಂದಸಲ ಬರ್ತಿತ್ತು ಮಮ್ಮಿ ಹ್ಯಾಪಿ ನ್ಯೂ ಇಯರ್ ಅದಕ್ಕೆ ನಾನು ಕೇಕ್ ತಗೊಂಡು ಹೋಗೋಣ ನಮ್ದು ವಿಡಿಯೋ ಮುಂದೆ ಹೋಗೋ ಅಂತ ನಾ ತೊಗೊಂಬಂದಿದ್ದೆ ನೀ ಹೇಳಿದ್ ಬಿಡ ಚಲೋ ಆತದು ಅಂತ ನಾವೆಲ್ಲರಿಗೂ ನಮಗೂ ಭಾಳ ಆಸೆ ಐತ್ರಿ ಎಲ್ಲರ ಜೋಡಿನ ಅಲ್ಲೇ ಹೊಸ ಮನೆ ಒಳಗನೆ ಎಲ್ಲರ ಜೊತೆನೇ ಕೇಕ್ ಕಟ್ ಮಾಡ್ಬೇಕು ಅನ್ನೋದು ಮತ್ತು ಅಲ್ಲೇ ಮನೆ ದೂರ ಇದ್ದದಕ್ಕೆ ಅದೊಂದು ಸಮಸ್ಯೆ ಆತ್ರಿ ಬರೋಕೆ ಒಂದು ದೊಡ್ಡ ಸಮಸ್ಯೆ ಆಗ್ತೈತಿ ಅಂತಂದು ಹೇಳಿ ಅಲ್ಲಿರೋರು ಅಲ್ಲಿ ಸ್ವಲ್ಪ ಜನ ಅಲ್ಲಿ ಕಟ್ ಮಾಡಕತ್ತಾರೆ ನಾವು ಇಲ್ಲಿ ಬಂದು ಒಂದು ಕೇಕ್ ತೊಗೊಂಬಂದು ನಾವು ಇಲ್ಲಿ ಕಟ್ ಮಾಡ್ತೀವಿ ಫ್ರೆಂಡ್ಸ ಬರ್ರಿ ಇವಾಗ 12 ಗಂಟೆ ಮಟನು ವೇಟ್ ಮಾಡೋದನ್ನ ಮಾಡಿದ್ಮೇಲೆ ಕೇಕ್ ಕಟ್ ಮಾಡೋಣಂತ್ರಿ ನೋಡ್ರಿ ಈಗ ಪೆಪ್ಸಿ ಬಾಟ್ಲು ತೊಗೊಂಬಂತ್ರಿ ಇವತ್ತೇನಪ್ಪ ಅಂತ ಹೇಳಿದ್ರೆ ಬೇಕ್ರಿ ಒಳಗೆ ಒಂದು ಆಫರ್ ಇಟ್ಟಿದ್ರಿ ಅದೇನೋ 100 ರೂಪಾಯಿ ಚಾಚಿ ಅದ ಇವತ್ತು ಆ ಕೇಕ್ ತೊಗೊಂಡದಕ್ಕೆ 50 ರೂಪಾಯಿ ಒಂದು ಬಾಟ್ಲಿ ಕೊಡತ್ತಾರೆ ಎಲ್ಲರಿಗೂ ರೀ ಫ್ರೀ ರೀ 50 ರೂಪಾಯಿ ಡಿಸ್ಕೌಂಟ್ ರೀ ಅದಕ್ಕೆ ಈಗ ಅದೆಲ್ಲ ತಣ್ಣಗೆ ಆಗ್ಯಾಬಿಡ್ತದೆ ನಾವು ಕೇಕ್ ಕಟ್ ಮಾಡಿ ಕುಡಿಬೇಕಂತ ಹೇಳಿದ್ರೆ ಫಸ್ಟ್ ಊಟ ಮಾಡಿ ಬಂದಿರಿ ಅದನ್ನ ಕುಡೀರಿ ಆಮೇಲೆ ಕೇಕ್ ಕಟ್ ಮಾಡೋಣಂತ್ರಿ ಅಲ್ಲಿವರೆಗೂ ಪುಪ್ಪಾಜಿ ಬರ್ತಾರ್ರಿ ಸುಲ್ತಾನ್ ಬರ್ತಾನ್ರಿ ಮಾಡೋಣಂತ್ರಿ ಅಲ್ಲಿ ಮಠ ನೋಡ್ರಿಪ್ಪ ತಮ್ಮನ್ನ ವ್ಲಾಗ್ ಅಂತಂದು ಹೇಳಿ ಮಸ್ತ್ ಮಾಡ್ಯಾರಿ ಕೇಕ್ ಮೇಲೆ ಕೇಕು ಸೂಪರ್ ಆಗಿದ್ರಿ ಚೊಕ್ಕ ಐತ್ರಿ ಕೇಕ್ ಮುನ್ನ ಟೈಮ್ ನೋಡು 12 ಗಂಟೆ ಆತ ನೋಡ್ರಿ ಈಗ ಇಲ್ಲಿ ಕೇಕು ರೆಡಿ ಐತಿ ಆಮ್ಯಾಗ ನಮ್ಮ ತಂಗಿ ರೆಡಿ ಅದಾಳೆ ಅಲ್ಲಿ ನಮ್ಮ ಭಜನರು ಏನೋ ಮಾತಾಡಕತ್ತಾರ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಚಾಚಾ ಮನ್ಯಾಗ ಅದಾರ್ರಿ ಅದೊಂದು ಖುಷಿ ರೀ ಇವತ್ತು ವರ್ಷ ಅವ್ರು ಡ್ಯೂಟಿ ಹೋಗ್ತಾರೆ ವರ್ಷ ಮನ್ಯಾಗ ಅದಾರ್ರಿ ಇವತ್ತು ಹಂಗಾಗಿ ನಾವು ನಮ್ಮ ಚಾಚನ್ ಕಡೆಯಿಂದ ಚಾಚಿ ಕಡೆಯಿಂದ ನಾವು ಮಾಡಿಸ್ಬೇಕಂತೇಳಿ ನಾವು ಮಾಡೀವ್ರಿ ನೀವೇ ಮಾಡಿ ಸುಮ್ಮನೆ ನೀವು ಮಾಡೋದೇ ನಾವು ಒಂದರಿ ಅಂದ್ರೆ ನೀವು ಮಾಡೋದ ನೋಡ್ರಿ ಕೇಕನು ಮಸ್ತ್ ಐತಿ ತಮ್ಮನ ಇಲ್ಲಿ ಬಾ ಅದೊಂದು ಕೇಕ್ ತಗೊಂಡ್ ಅದಲ್ ತಮ್ಮನ್ನ ಇಲ್ಲಿ ಬಂದು ಈಗ ನಡಿ ತಮ್ಮನ್ನ ನಡಿ ಮುನ್ನ ಕೇಕ್ ಕಟ್ ಮಾಡಾಕಲ್ಲ ಕೇಕ್ ತಿನ್ನಾಕ ಸ್ವಲ್ಪ ಬರ್ಲಿ ಅವರು ಬರ್ಲಿ ನಜ್ಮಾ ಫೋನ್ ಹಚ್ಚಿದೆ ನಜ್ಮಾ ಮಕ್ಕೊಂಡ್ರಿ ಫೋನ್ ಹಚ್ಚಿದೆ ಅವ್ರು ಸುಸ್ತ ಹಚ್ಚಿ ಮಕ್ಕೊಂಡಿರಪ್ಪ ಅಂತಂದು ಹೇಳಿದ್ರೆ ನೀವು ಮಾಡ್ರಿ ಅಂತ ಹೇಳಿದ್ರೆ ಹಂಗಾಗಿ ನಾವ ಮಾಡಕತ್ತೀವಿ ಚಾಚಾ ಒಬ್ರು ಬರ್ರಿ ಸಾನೆ ಹಂಗೆ ನೋಡಿ ಅಲ್ಲಿ ಸರಿ ಬಾ ಇಲ್ಲಿ ಬಾ ಪುಪ್ಪನ್ ಬಾ ನೀನು ಪುಪ್ಪಲ್ಲಿ ಫುಲ್ ಕಟ್ ಮಾಡೋದು ಇನ್ನೂ ಮಾತಾಡ್ತಾರೆ ಭಜನರ್ ಇದು ನೋಡಿ ಸರ್ ಅವ್ರ ಮಾತಿರ್ ಚಕಮಕ್ಕಿ ಇವತ್ತು ಎಲ್ಲಾರು ಫ್ರೆಂಡ್ಸ್ ಎಲ್ಲಾರು ಕೂಡಿ ಕೇಕ್ ಕಟ್ ಮಾಡ್ಬೇಕು ಅನ್ನೋದು ಒಂದು ಇದೆ ಇರ್ತೈತಲ್ರಿ ಎಲ್ಲಾರು ಜೀವನದೊಳಗೆ ಹೊಸ ವರ್ಷ ಶುಭ ತೊಗೊಂಬರ್ಲಿ ಎಲ್ಲಾರು ಚಲೋ ಆಗ್ಲಿ ಅಂತ ಹೇಳಿ ಮನಸ್ಸೊಳಗೆ ಇಟ್ಕೊಂಡು ಕಟ್ ಮಾಡೋಣ ಸುಮಾರು 2025 ಎಲ್ಲರಿಗೂ ಒಳ್ಳೇದಾಗ್ಲಿ ಅವ್ರಿಗೆಲ್ಲರೂ ಖುಷಿ ಬರ್ಲಿ ಎಲ್ಲಾರು ಕನಸಾಗ್ಲಿ ಸಮಸ್ತ ನಾಡ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕಟ್ ಮಾಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಂದು ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಹೊಸ ವರ್ಷ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಹಂಗಲ್ಲ ಟಿಮೆಟ್ ಕರೆದು ಬಿವಾ ಹಂಗಲ್ಲ ಬಲದಕ್ಕೆ ಬರ್ರಿ ವಿಶ್ ಹ್ಯಾಪಿ ನ್ಯೂ ಇಯರ್ ವಿಶ್ ಹ್ಯಾಪಿ ನ್ಯೂ ಇಯರ್ ತಮ್ಮನ ಕಲಾತದ ತಮ್ಮನ ಹ್ಯಾಪಿ ನ್ಯೂ ಇಯರ್ ಸಾನಿಯಾ ಸರಿ ಬಾಯ್ ಪುಪ್ಪು ತಿನ್ನಿಸ್ತಾರ ಇದಕ್ಕೆ ಬಾಳ ಸಾನಿ तू जा मम्मी चल पप्पू ले गा बड़े नको सानी फिर ये फनी वीडियो है ऊपर तक पड़ा तो मुझे खिला अच्छा हां मुझे नको मां खाए चल नको मां
ಮಿಡಂದೆ ಪಕಡೆ ಬಾ कैसा पप्पू है कि मम्मी हाथ से खाई नहीं ಅಮ್ಮನಿ ಕೊಡ ಪಾಪ ಹಾಂ जाने बस मुनाले म्हणजे ते सेक्शन बस मला नको जेरी भी सोई है हां जेरी भी सोई हां समझा सही ತಂದಿದ್ದ ಅರ್ಧ ಕಿಲೋ ಕೇಕ್ ಅರ್ಧ ಕಿಲೋ ಕೇಕ್ ಏ ಅಷ್ಟ ಬರ್ಕತ್ತಕೈತದ ಅದು ಕೇಕ್ ಭಾಳ ಇದಾಗ್ತೈತೆ ಕೇಕ್ ಈಗ ಹೊರ ಊಟ ಮಾಡೇವಿ ಸಾಮಿಯ ಮತ್ತೆ ಮತ್ತಿಷ್ಟು ರಾತ್ರಿ ವೇಟ್ ಮಾಡಿ ಕಟ್ ಮಾಡಿದಕ್ಕೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರದು ಟೀ ಕಾಫ್ ಆಯ್ತು ಅಂತ ಅನ್ಕೊಂತೀನಿ ನೋಡ್ರಪ್ಪ. ನಮ್ದು ಹತ್ರ ಆದ್ರಿ ಇವಾಗ ಟೀ ಕಾಫಿ. ನಿನ್ನೆ ರಾತ್ರಿ ಮಕ್ಕೋಬೇಕಂತ ಹೇಳಿದ್ರೆ ಕೇಕ್ ಕಟ್ ಮಾಡಿ ಮಕ್ಕೋಬೇಕಂದ್ರೆ 1 ಗಂಟೆ ಆದ್ರೆ ಟೈಮ್. ಹಂಗೆ ಸ್ವಲ್ಪ ಇಡೋದು ಲೇಟ್ ಆತ್ರಿ. ಲೇಟ್ ಅಂದ್ರೆ 7:30 ಆಗೈತೆ ರೀ. ಇವಾಗ ಇದ್ದೀರಿ, ಇವಾಗ ಚಹಾ ಕುಡ್ದೀವ್ರಿ. ನಾಷ್ಟಕ್ಕೆ ಏನಾದರೂ ಉಪ್ಪಿಟ್ಟಾದ್ರೆ ಏನಾದರೂ ಮಾಡ್ತೀನಿ ರೀ. ಸೊ ಮತ್ತೊಮ್ಮೆ ನಮ್ಮ ಫ್ಯಾಮ್ಲಿ ಕಡೆಯಿಂದ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ರೀ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಸದಾಕಾಲ ನಗನಗ್ತಾ ಖುಷಿಲಿದ್ರೆ ಆ ದೇವ್ರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಅಂತಂದು ಹೇಳಿ ನಾನು ದೇವ್ರ ಕಡೆ ಕೇಳ್ಕೊತೀನಿ ರೀ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ ರೀ. ನನಗೆ ಇಷ್ಟ ಆಗಿದೆ. ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.